ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೊಸಬ್ರು ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದಲ್ಲೇ ನೋಡ್ತಾ ಇದ್ದೀರಾ ಅಂದರೆ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆವಾಗ ನಾನು ಹೊಸ ವೀಡಿಯೋ ಅಪ್ಲೋಡ್ ಆದಾಗೆಲ್ಲ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ಸ್ ಆಗಿರ್ಬೋದು, ಹೊಸ ಯೋಜನೆಗಳ ಬಗ್ಗೆ ಮಾಹಿತಿನ ಕೊಡ್ತಾ ಇರ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಾಗೆ ಗೃಹಜ್ಯೋತಿ ಯೋಜನೆ ಮರು ಅರ್ಜಿ ಸಲ್ಲಿಕೆ ಮಾಡಬೇಕು ಅಂದ್ಬಿಟ್ಟು ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ತಿಳಿಸಿದ್ದೆ. ಹಾಗಾದರೆ ಹೇಗೆ ಅರ್ಜಿ ಸಲ್ಲಿಕೆ ಮಾಡಬೇಕು, ಏನೆಲ್ಲ ದಾಖಲಾತಿಗಳನ್ನ ಕೇಳ್ತಾರೆ, ಎಲ್ಲೋಗಿ ಅಪ್ಲೈ ಮಾಡಬೇಕು, ಯಾವ ಡೇಟಿಂದ ಅಪ್ಲಿಕೇಶನ್ ಶುರುವಾಗುತ್ತೆ, ಹಾಗೆ ಕೆಲವೊಂದು ವದಂತಿಗಳು ಓಡಾಡ್ತಿದೆ ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ. ಇದ್ರ ಬಗ್ಗೆ CM DK ಶಿವಕುಮಾರ್ ಅವರು ಕೂಡ ಉತ್ತರನ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಮಾಹಿತಿನ ಕೊಡ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದಲ್ಲೇ ಸಂಪೂರ್ಣವಾಗಿ ನೋಡಿ. ಮೊದಲನೇದಾಗಿ ನಿನ್ನೆ ನಮ್ಮ DK ಶಿವಕುಮಾರ್ ಅವರು ಈ ಗೃಹಲಕ್ಷ್ಮಿ ಹಾಗೆ ಗೃಹಜ್ಯೋತಿ ಯೋಜನೆಗೆ ಮರು ಅರ್ಜಿ ಸಲ್ಲಿಕೆ ಮಾಡಬೇಕು ಅಂತ ಅನೌನ್ಸ್ ಮಾಡಿದ ಕೂಡಲೇ ಇಲ್ಲಿ ವಿರೋಧ ಪಕ್ಷದವರು ಇದ್ರ ಬಗ್ಗೆ ಟೀಕೆಯನ್ನು ಶುರು ಮಾಡಿದ್ರು. ಅಂದರೆ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸೋದಕ್ಕೆ ಈ ಒಂದು ಹೊಸ ತಂತ್ರನ ಯೂಸ್ ಮಾಡುತ್ತಿದ್ದಾರೆ. ಇವ್ರ ಹತ್ರ ಹಣ ಇಲ್ಲ, ಸೊ ಹಾಗಾಗಿ ಈ ಒಂದು ಯೋಜನೆಗಳನ್ನ ಸ್ಟಾಪ್ ಮಾಡಿಬಿಡ್ಬೇಕು ಅಂತ ಈಗ ಮತ್ತೆ ಮರು ಅರ್ಜಿ ಸಲ್ಲಿಕೆ ಮಾಡ್ತಿದ್ದಾರೆ. ಇವಾಗ ಏನಕ್ಕೆ ಅವಶ್ಯಕತೆ ಇದೆ ಮತ್ತೆ ಅರ್ಜಿ ಹಾಕಲಿಕ್ಕೆ ಅಂದ್ಬಿಟ್ಟು ವದಂತಿ ಹಬ್ಸ್ತಿರೋ ಬೆನ್ನಲ್ಲೇ DK ಶಿವಕುಮಾರ್ ಅವರು ಟ್ವೀಟ್ನ ಮಾಡಿದ್ದಾರೆ. ಈ ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಸರ್ಕಾರದ ಹೆಮ್ಮೆ. ಯಾವುದೇ ಕಾರಣಕ್ಕೂ ಕೂಡ 100ಕ್ಕೆ 100% ಯಾವುದೇ ರೀತಿ ಗೃಹಲಕ್ಷ್ಮಿ ಆಗಿರ್ಬೋದು, ಗೃಹಜ್ಯೋತಿ ಯೋಜನೆ ಸ್ಟಾಪ್ ಆಗೋದಿಲ್ಲ. ಮರು ಅರ್ಜಿ ಸಲ್ಲಿಕೆ ಮಾಡಲಿಕ್ಕೆ ಹೇಳಿದ್ದೀವಿ ಹೊರತು ಗ್ಯಾರಂಟಿ ಯೋಜನೆಗಳನ್ನ ಯಾವುದೇ ರೀತಿ ಕ್ಯಾನ್ಸಲ್ ಮಾಡೋದಿಲ್ಲ. ಇಷ್ಟು ದಿನ ಹೇಗೆ ಯೋಜನೆಗಳನ್ನ ಮುಂದುವರ್ಕೊಂಡು ಹೋಗ್ತಿತ್ತು, ಇನ್ನು ಮುಂದೆ ಕೂಡ ಅದೇ ರೀತಿ ಕಂಟಿನ್ಯೂ ಆಗುತ್ತೆ. ಮರು ಅರ್ಜಿ ಸಲ್ಲಿಕೆ ಮಾಡೋಕ್ಕೆ ಹೇಳಿರೋದಷ್ಟೇ, ನಾವು ಯಾವುದೇ ರೀತಿ ಸ್ಟಾಪ್ ಮಾಡಲ್ಲ. ಯಾಕಂದರೆ ಅನರ್ಹರು ಕೂಡ ಈ ಯೋಜನೆಯ ಹಣ ತಗೊಳ್ತಿದ್ರು. ಮೃತಪಟ್ಟಿರೋರಾಗಿರ್ಬೋದು, ಟ್ಯಾಕ್ಸ್ ಪೇಯರ್ಸು, GST ಪೇಯರ್ಸ್ ಆಗಿರ್ಬೋದು. ಹಾಗೆ ಗೃಹಜ್ಯೋತಿ ಯೋಜನೆಗೆ ಅಂತ ಬಂದರೆ ಇದನ್ನು ಕಮರ್ಷಿಯಲ್ ಯೂಸಿಗೂ ಕೂಡ ತುಂಬ ಜನ ಕರೆಂಟ್ನ ಯೂಸ್ ಮಾಡ್ತಿದ್ದಾರೆ. ಇದು ಗೃಹ ಬಳಕೆಗೆ ಮಾತ್ರ ಕೊಡ್ತಾ ಇರೋದು ನಾವು. ಸೊ ಹಾಗೆ ಫೋನ್ ನಂಬರ್ಸ್ ಎಲ್ಲ ಬೇರೆ ಯಾರ್ಯಾರ್ದು ಇದೆ. ಸೊ ಫೇಕ್ ಡಾಕ್ಯುಮೆಂಟ್ಸ್ನೆಲ್ಲ ಕೊಟ್ಟು ಈ ಗ್ಯಾರಂಟಿ ಯೋಜನೆಗಳ ಹಣನ ದುರುಪಯೋಗ ಮಾಡ್ಕೊಳ್ತಿದ್ದಾರೆ. ಸೊ ಇದನ್ನು ತಡೆಗಟ್ಟಕ್ಕೆ ಅಂದ್ಬಿಟ್ಟು ಮರು ಅರ್ಜಿ ಸಲ್ಲಿಕೆ ಮಾಡೋಕ್ಕೆ ಹೇಳಿರೋದು ಹೊರತು ಯಾವುದೇ ರೀತಿ ಗ್ಯಾರಂಟಿ ಯೋಜನೆಗಳನ್ನ ಸ್ಟಾಪ್ ಮಾಡೋಕ್ಕಲ್ಲ ಅಂದ್ಬಿಟ್ಟು ಟ್ವೀಟ್ನ ಮಾಡಿದ್ದಾರೆ. ಸೊ ಹಾಗಾಗಿ ಯಾವುದೇ ಒಂದು ರೂಮರ್ಸ್ಗೂ ಕೂಡ ತಲೆ ಕೆಡಿಸ್ಕೋಬೇಡಿ. ಇನ್ನು ಮುಂದೆಯಿಂದ ಯಾವುದೇ ರೀತಿ ಯೋಜನೆಗಳು ಸ್ಟಾಪ್ ಆಗಲ್ಲ. ಇಷ್ಟು ದಿನ ಹೇಗೆ ನಡ್ಕೊಂಡು ಹೋಗ್ತಿತ್ತೋ ಅದೇ ರೀತಿ ಗೃಹಲಕ್ಷ್ಮಿ ಆಗಿರ್ಬೋದು, ಗೃಹಜ್ಯೋತಿ ಆಗಿರ್ಬೋದು ಮುಂದುವರ್ಕೊಂಡು ಹೋಗುತ್ತೆ ಅಂದ್ಬಿಟ್ಟು ತಿಳಿಸಿದ್ದಾರೆ. ಇನ್ನು ನೆಕ್ಸ್ಟ್ ಬರೋದಾದರೆ ಗೃಹಲಕ್ಷ್ಮಿ ಹಾಗೆ ಗೃಹಜ್ಯೋತಿ ಯೋಜನೆಗೂ ಹೊಸ ಮಾನದಂಡಗಳನ್ನ ತಿಳಿಸಿದ್ದಾರೆ. ಯಾವೆಲ್ಲ ಮಾನದಂಡಗಳ ಮೇಲೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅಥವಾ ಗೃಹಜ್ಯೋತಿ ಯೋಜನೆ ಆಗಿರ್ಬೋದು ಫಲಾನುಭವಿಗಳ ಆಗಕ್ಕೆ ಸಾಧ್ಯ ಅನ್ನೋದನ್ನ ತಿಳಿಸಿದ್ದಾರೆ. ಇದ್ರ ಬಗ್ಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಸೊ ತುಂಬಾ ಇಂಪಾರ್ಟೆಂಟು. ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿದ್ದೀರಾ ಮತ್ತೆ ಅರ್ಜಿ ಸಲ್ಲಿಸಬೇಕಂದ್ರೆ ಇದನ್ನೆಲ್ಲ ಡಾಕ್ಯುಮೆಂಟ್ನ ತೊಗೊಂಡು ಹೋಗಬೇಕು. ಇದೆಲ್ಲ ಕಂಡೀಷನ್ಸ್ ಇದೆ. ಸೊ ಇದಿದ್ದರೆ ಮಾತ್ರ ನೀವು ಮತ್ತೆ ಹೋಗಿ ಅರ್ಜಿ ಸಲ್ಲಿಸಲಿಕ್ಕೆ ಆಗೋದು. ಈಗ ಬನ್ನಿ, ಗೃಹಲಕ್ಷ್ಮಿ ಯೋಜನೆಗೆ ಹೊಸ ಮಾನದಂಡಗಳೇನು, ಇಂಥವ್ರು ಮಾತ್ರ ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಕೆ ಸಾಧ್ಯ. ಈಗ ಅತಿ ಶೀಘ್ರದಲ್ಲೇ ಏನಂದರೆ ಮುಂದಿನ ತಿಂಗಳಿಂದ ಈ ಹೊಸ ಮರು ಅರ್ಜಿ ಸಲ್ಲಿಕೆಗೆ ಅವಕಾಶ ಮಾಡಿಕೊಡ್ತಾರಂತೆ. ಇದು ಹೊಸ ಅಪ್ಲಿಕೇಶನ್ ಎಲ್ಲ ರೆಡಿ ಆಗಿದೆ. ಇದನ್ನು ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಕಳಿಸಿದ್ದಾರೆ. ಸೊ ಅಲ್ಲಿ ಕೂಡ ಅಪ್ರೂವ್ ಆದಮೇಲೆ ಅತಿ ಶೀಘ್ರದಲ್ಲೇ ನಿಮಗೆ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಮೊದಲನೇದಾಗಿ ಎಲ್ಲಿ ಅರ್ಜಿ ಸಲ್ಲಿಸಬೇಕಪ್ಪ ಅಂತಂದರೆ ಕರ್ನಾಟಕ 1 ಗ್ರಾಮ 1 ಸೇವಾ ಸಿಂಧು ಕೇಂದ್ರಗಳಲ್ಲಿ ಹೋಗಿ ಅರ್ಜಿನ ಸಲ್ಲಿಸ್ಬೋದು. ಹಾಗೆ ಯಾವೆಲ್ಲ ಮಾನದಂಡಗಳನ್ನ ಫಾಲೋ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಮೊದಲನೇ ಮಾನದಂಡ ಏನಪ್ಪ ಅಂತಂದರೆ ನಿಮ್ಮ ಹತ್ರ ಅಂತ್ಯೋದಯ ಕಾರ್ಡರ ಇರಲಿ, APL ಕಾರ್ಡರ ಇರಲಿ ಅಥವಾ BPL ಕಾರ್ಡರ ಇರಲಿ, ನಿಮ್ಮ ರೇಷನ್ ಕಾರ್ಡಲ್ಲಿ ಮನೆ ಯಜಮಾನಿ ಅಂದ್ಬಿಟ್ಟು ಯಾರ ಹೆಸರು ಮೆನ್ಷನ್ ಆಗಿರುತ್ತೋ ಅವರೇ ಈ ಗೃಹಲಕ್ಷ್ಮಿ ಯೋಜನೆಗೆ ಫಲಾನುಭವಿಗಳಾಗಕ್ಕೆ ಸಾಧ್ಯ. ಯಾಕಂದರೆ ಮನೆ ಯಜಮಾನಿ ಅಂತ ಯಾರ್ದು ಹೆಸರಿರುತ್ತೆ, ನೀವು ಇನ್ಯಾರೋ ಬಂದು ಹೋಗಿ ಅರ್ಜಿ ಸಲ್ಲಿಸೋದು ಅಥವಾ ನಿಮ್ಮ ಹೆಸರೇ ಬೇರೆ ಒಂದು ಹೆಸರಿರುತ್ತೆ ಡಾಕ್ಯುಮೆಂಟ್ಸಲ್ಲಿ ಅಥವಾ ರೇಷನ್ ಕಾರ್ಡಲ್ಲೇ ಒಂದು ಹೆಸರಿರುತ್ತೆ. ಸೊ ಈ ಥರ ಮಾಡೋಂಗಿಲ್ಲ. ಯಾರು ಯಜಮಾನಿ ಅಂತ ರೇಷನ್ ಕಾರ್ಡಲ್ಲಿರುತ್ತೋ ಅವ್ರು
ಅವ್ರುಗಳು ಮಾತ್ರ ಹೋಗಿ ಅರ್ಜಿ ಸಲ್ಲಿಸೋಕ್ಕೆ ಸಾಧ್ಯ. ಅಥವಾ ಕೆಲವೊಂದು ರೇಷನ್ ಕಾರ್ಡಲ್ಲಿ ಮನೆ ಯಜಮಾನಿ ಅಂತಾರಲ್ಲ, ಜೆಂಟ್ಸ್ ಹೆಸರು ಇರುತ್ತೆ. ಸೊ ಅಂಥ ಕೇಸಸಲ್ಲಿ ಗೃಹಲಕ್ಷ್ಮಿಗೆ ಅರ್ಜಿ ಸಲ್ಲಿಸೋಕ್ಕಾಗಲ್ಲ. ಯಾರು ಯಜಮಾನಿ ಅಂತಿರ್ತಾರೋ ಅವ್ರು ಮಾತ್ರ ಅರ್ಜಿನ ಸಲ್ಲಿಸ್ಬೋದಾಗತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದರೆ, ಗೃಹಲಕ್ಷ್ಮಿ ಯೋಜನೆ ಯಾರೆಲ್ಲ ಅರ್ಜಿ ಸಲ್ಲಿಸ್ತೀರಾ ಅವರಾಗಲಿ ಅಥವಾ ಅವ್ರ ಹಸ್ಬೆಂಡ್ ಆಗಲಿ ಯಾವುದೇ ರೀತಿ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಆಗಿರಬಾರ್ದು, GST ಪೇಯರ್ಸ್ ಆಗಿರಬಾರ್ದು. ಇಬ್ಬರು ಕೂಡ ಯಾವುದೇ ರೀತಿ ಟ್ಯಾಕ್ಸ್ ಹಾಗೆ GST ಪೇಯರ್ಸ್ ಆಗಿರೋಂಗಿಲ್ಲ. ಇದಿಷ್ಟು ಮಾನದಂಡಗಳಾಯಿತು. ಇನ್ನು ಏನೇನೆಲ್ಲ ಡಾಕ್ಯುಮೆಂಟ್ನ ತೊಗೊಂಡೋಗ್ಬೇಕು ನಾವು ಈಗ ಹೊಸದಾಗಿ ಅರ್ಜಿ ಸಲ್ಲಿಸಲಿಕ್ಕೆ ಅಂತಂದರೆ, ಮನೆ ಯಜಮಾನಿಯ ಆಧಾರ್ ಕಾರ್ಡ್ ಪ್ರತಿ, ನೀವು ಆಧಾರ್ ಕಾರ್ಡ್ನ ತೊಗೊಂಡೋಗ್ಬೇಕಾಗತ್ತೆ ಅರ್ಜಿ ಸಲ್ಲಿಸಲಿಕ್ಕೆ ಹೋದಾಗ. ಹಾಗೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಬ್ಯಾಂಕ್ ಪಾಸ್ಬುಕ್ನ ತೊಗೊಂಡೋಗ್ಬೇಕು. ಅಂದರೆ ನಿಮ್ಗೆ ಇಷ್ಟು ದಿನ ಯಾವ ಅಕೌಂಟಲ್ಲಿ ನಿಮಗೆ ಗೃಹಲಕ್ಷ್ಮಿ ಹಣ ಬರ್ತಿತ್ತೋ, ಸೊ ಆ ಬ್ಯಾಂಕ್ ಅಕೌಂಟಿಗೆ ನಿಮ್ಮ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿರಬೇಕು. ಆ ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ನ ತೊಗೊಂಡೋಗ್ಬೇಕಾಗತ್ತೆ. ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಬ್ಯಾಂಕ್ ಪಾಸ್ಬುಕ್ನ ತೊಗೊಂಡೋಗ್ಬೇಕು. ಹಾಗೆ ಮೂರನೇ ಡಾಕ್ಯುಮೆಂಟ್ ಬಂದು ಯಜಮಾನಿ ಹೆಸರಲ್ಲಿರುವಂತಹ ರೇಷನ್ ಕಾರ್ಡ್. ನಾನು ಆಗಲೇ ಹೇಳ್ದಂಗೆ ಮನೆ ಯಜಮಾನಿಯ ಹೆಸರು ಇರಬೇಕು, ಅವರೇ ಹೋಗಿ ಅರ್ಜಿ ಸಲ್ಲಿಸಬೇಕಾಗತ್ತೆ. ಸೊ ಆ ಒಂದು ರೇಷನ್ ಕಾರ್ಡ್ APLR ಆಗಿರಲಿ, BPLR ಆಗಿರಲಿ ಅಥವಾ ಅಂತ್ಯೋದಯ ಕಾರ್ಡ್ ಆಗಿರಲಿ, ಒಟ್ಟಿನಲ್ಲಿ ನೀವು ಇಷ್ಟು ಮಾನದಂಡಗಳಲ್ಲಿ ನೀವು ಎಲಿಜಿಬಲ್ ಇದ್ದೀರಾ, ಇದಿಷ್ಟು ಡಾಕ್ಯುಮೆಂಟ್ನ ತೊಗೊಂಡೋಗಿದ್ದೀರಾ ಅಂದರೆ ನೀವು ಈ ಗೃಹಲಕ್ಷ್ಮಿ ಯೋಜನೆಗೆ ಮರು ಅರ್ಜಿನ ಸಲ್ಲಿಸ್ಬೋದು. ಈ ಮೇನ್ ಉದ್ದೇಶ ಏನಪ್ಪ ಅಂತಂದರೆ, ಅನರ್ಹರು ಈ ಒಂದು ಯೋಜನೆಯಿಂದ ಹೊರಗೆ ಹೋಗಬೇಕು. ಅಂದರೆ ಯಾವುದೇ ರೀತಿ ಟ್ಯಾಕ್ಸ್ ಪೇಯರ್ಸ್ ಆಗಿರಬಾರ್ದು ಅಥವಾ ಮೃತಪಟ್ಟಿರೋರಾಗಿರ್ಬೋದು. ಅಥವಾ ಇದ್ರ ಬಗ್ಗೆ DK ಶಿವಕುಮಾರ್ ಅವರು ಕೂಡ ಹೇಳಿದರು, ಫೋನ್ ನಂಬರ್ಸ್ ಎಲ್ಲ ಚೆಕ್ ಮಾಡಿದ್ದಾರೆ, ಅವ್ರು ಇದ್ರ ಬಗ್ಗೆ ವೆರಿಫೈ ಮಾಡಿದ್ದಾರೆ, ಏನೆಲ್ಲ ಲೋಪದೋಷಗಳು ನಡೀತಾ ಇದೆ ಗ್ಯಾರಂಟಿ ಯೋಜನೆಗಳಲ್ಲಿ ಅಂತ. ಯಾರ್ದೋ ಫೋನ್ ನಂಬರ್ ಕೊಟ್ಟಿರ್ತಾರೆ ಅಥವಾ ರೇಷನ್ ಕಾರ್ಡಲ್ಲೇ ಒಂದು ಹೆಸರಿರುತ್ತೆ. ಈಗ ಗ್ಯಾರಂಟಿ ಸ್ಕೀಮ್ ಗೃಹಲಕ್ಷ್ಮಿ ಹಣ ಲಿಂಕ್ ಆಗಿರುತ್ತಲ್ಲ ಬ್ಯಾಂಕ್ ಅಕೌಂಟಲ್ಲಿ, ಅಲ್ಲೇ ಒಂದು ಹೆಸರಿರುತ್ತೆ. ಸೊ ಇನ್ನು ಗೃಹಜ್ಯೋತಿ ಯೋಜನೆಗೆ ಅಂತ ಅಂದರೆ ಒಬ್ಬರ ಹೆಸರಲ್ಲಿ 3-4 ಮೀಟ್ರ್ ಇರುತ್ತೆ. ಹೌಸ್ ಇದು ಮನೆ ಬೆಳಕಿಗೆ ಅಂದ್ಬಿಟ್ಟು ಉಚಿತ ಕರೆಂಟ್ ಕೊಡ್ತಿರೋದು, ಕಮರ್ಷಿಯಲ್ ಯೂಸ್ ಮಾಡ್ಕೊಳ್ತಿರ್ತಾರೆ. ಸೊ ಈ ಥರ ಎಲ್ಲ ತುಂಬ ಅನರ್ಹರು ಕೂಡ ಈ ಒಂದು ಯೋಜನೆಗಳ ಲಾಭ ಪಡೆಯುತ್ತಿದ್ದಾರೆ ಅಂದ್ಬಿಟ್ಟು ಈ ಒಂದು ಮರು ಅರ್ಜಿ ಸಲ್ಲಿಸೋದ್ರಿಂದ ಎಲ್ಲವೂ ಕನ್ಫರ್ಮೇಷನ್ ಸಿಗುತ್ತೆ. ಯಾರೆಲ್ಲ ಫಲಾನುಭವಿಗಳ ಹೆಸರಾಗಿರ್ಬೋದು, ಫೋನ್ ನಂಬರ್ ಆಗಿರ್ಬೋದು, ಅಡ್ರೆಸ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಡಾಕ್ಯುಮೆಂಟ್ ಸಿಗುತ್ತೆ. ಸೊ ಇದನ್ನು ವೆರಿಫೈ ಮಾಡಿ ನೀವು ನಿಜವಾಗ್ಲೂ ಅರ್ಹರಾಗಿದ್ದರೆ ಖಂಡಿತವಾಗ್ಲೂ ನಾವು ಈ ಗ್ಯಾರಂಟಿ ಯೋಜನೆಗಳ ಹಣ ಕೊಡ್ತೀವಿ. ಈ ಮರು ಅರ್ಜಿ ಸಲ್ಲಿಕೆ ಉದ್ದೇಶ ಅನರ್ಹರು ಈ ಒಂದು ಯೋಜನೆಯಿಂದ ಹೊರಗಿಡಕ್ಕೆ ಈ ಒಂದು ಹೊಸ ಅರ್ಜಿ ಸಲ್ಲಿಕೆಯನ್ನು ಮಾಡ್ತಿರೋದು ಅಂದ್ಬಿಟ್ಟು ಇದ್ರ ಬಗ್ಗೆ DK ಶಿವಕುಮಾರ್ ಅವರೇ ಕ್ಲಾರಿಟಿನ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಇವಾಗ ಎಲ್ಲರಿಗೂ ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ. ಯಾರು ಅರ್ಜಿ ಸಲ್ಲಿಸ್ತೀರಾ ಮಹಿಳೆಯರು, ನೀವು ನಿಮ್ಮ ಆಧಾರ್ ಕಾರ್ಡ್ನ ತೊಗೊಂಡೋಗಿ, ಹಾಗೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಬ್ಯಾಂಕ್ ಪಾಸ್ಬುಕ್ನ ತೊಗೊಂಡೋಗಿ, ಹಾಗೆ ರೇಷನ್ ಕಾರ್ಡ್ ನಿಮ್ಮ ಹೆಸರು ಯಜಮಾನಿ ಅಂತ ಇರಬೇಕು. ಸೊ ಇದಿಷ್ಟು ಡಾಕ್ಯುಮೆಂಟ್ನ ತೊಗೊಂಡೋದ್ರೆ ಸಾಕು, ಸಿಂಪಲ್. ನೀವು ಯಾವುದೇ ರೀತಿ ತಲೆಗೆಡಿಸ್ಕೊಳ್ಳಾಗತ್ತೆ ಇಲ್ಲ. ಇನ್ನು ಎಲ್ಲೋಗಿ ಅರ್ಜಿ ಸಲ್ಲಿಸಬೇಕು ಅಂತಂದರೆ ಸೇವಾ ಸಿಂಧು ಕೇಂದ್ರಗಳಲ್ಲಿ, ಕರ್ನಾಟಕ ವನ್, ಗ್ರಾಮ ವನ್, ನಾಡ ಕಚೇರಿಗಳಲ್ಲಿ ಅರ್ಜಿ ಸಲ್ಲಿಸ್ಬೋದು. ಹಂಗಂತ ಈಗಲೇ ಹೋಗಬೇಡಿ, ಇನ್ನೂ ಅರ್ಜಿ ಸಲ್ಲಿಕೆ ಪ್ರಾರಂಭ ಆಗಿಲ್ಲ. ಬಟ್ ಇದ್ರ ಬಗ್ಗೆ ಡೀಟೇಲ್ನ ಕೊಟ್ಟಿದ್ದಾರೆ. ಅಂದರೆ ಏನೆಲ್ಲ ಡಾಕ್ಯುಮೆಂಟ್ನ ತೊಗೊಂಡೋಗ್ಬೇಕು, ಏನೆಲ್ಲ ಇರುತ್ತೆ, ಸೊ ನೆಕ್ಸ್ಟ್ ಎಲ್ಲೋಗಿ ಅರ್ಜಿ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿನ ಕೊಟ್ಟಿರೋದು ಅಷ್ಟೇ DK ಶಿವಕುಮಾರ್ ಅವರು. ಇನ್ನು ನೆಕ್ಸ್ಟ್ ಯಾವ ಡೇಟಿಂದ ಅರ್ಜಿ ಸಲ್ಲಿಕೆ ಮಾಡ್ತಾರೆ, ಇನ್ನೂ ಏನಾರ ಬೇರೆ ಚೇಂಜಸ್ ಮಾಡಿದ್ರೆ ಖಂಡಿತ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಸೊ ಯಾರೆಲ್ಲ ಫಲಾನುಭವಿಗಳು ಇಷ್ಟು ದಿನ ಹಣ ತೊಗೊಳ್ತಿರ್ತೀರ ಮತ್ತೆ ಹೋಗಿ ಮರು ಅರ್ಜಿ ಸಲ್ಲಿಸಿ, ಖಂಡಿತವಾಗ್ಲೂ ಅರ್ಹರಿದ್ದೀರಾ ಅಂದರೆ ಖಂಡಿತ ನೆಕ್ಸ್ಟ್ ಕಂತಿನ ಹಣಗಳು ಬಂದಾಗಲೂ ಕೂಡ ನಿಮ್ಮ ಖಾತೆಗೂ ಹಣ ಬರುತ್ತೆ. ಅನರ್ಹರು ಈ ಒಂದು ಯೋಜನೆಯಿಂದ ಹೊರಗಿರ್ತಾರೆ ಅಷ್ಟೇ. ಸೊ ಹಾಗಾಗಿ ಯಾವುದೇ ರೀತಿ ತಲೆ ಕೆಡಿಸ್ಕೊಂಡು ಇರಲ್ಲ. ಇನ್ನು ಗೃಹಜ್ಯೋತಿ ಯೋಜನೆಗೂ ಕೂಡ ಮರು ಅರ್ಜಿಗೆ ಸಲ್ಲಿಸಬೇಕು ಅಂತ ಹೇಳಿದರೆ ಇದ್ರ ಬಗ್ಗೆ ಕೂಡ ಕಂಪ್ಲೀಟಾಗಿ ಅಪ್ಡೇಟ್ ಬಂದ ಕೂಡಲೇ ನಾನು ಅದ್ರ ಬಗ್ಗೆನೂ ಕೂಡ ವಿಡಿಯೋ ಮಾಡಿ ತಿಳಿಸ್ತೀನಿ. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋದಿಂದ ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಈ ಒಂದು ಮರು ಅರ್ಜಿ ಸಲ್ಲಿಕೆ ಮಾಡೋದು ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್.